ಗೆಳೆಯರೇ, ಭಾರತದ ಸಂವಿಧಾನ ಇದೆಯಲ್ಲ ಅಣ್ಣಯ್ಯ, ಇದು ಕೇವಲ ಪುಸ್ತಕ ಅಲ್ಲ. ಇದ್ರೊಳಗಡೆ ಬಾಬಾ ಸಾಹೇಬ್ರ ಬ್ಲಡ್ ಇದೆ ರೀ. ಬಾಬಾ ಸಾಹೇಬ್ರ ರಕ್ತ ಇದೆ. ಯಾಕೆ ಅಂತ ಅಂದ್ರೆ 6ನೇ ವಯಸ್ಸಿಗೆ ತಾಯಿ ಸತ್ತೋಗ್ತಾರೆ, 22ನೇ ವಯಸ್ಸಿಗೆ ತಂದೆ ಸತ್ತೋಗ್ತಾರೆ, 1935ಕ್ಕೆ ಹೆಂಡತಿನೂ ಸತ್ತೋಗ್ತಾರ್ರಿ. 4 ಜನ ಮಕ್ಕಳು, ಇಂದು, ರಮೇಶ, ರಾಜರತ್ನ, ಗಂಗಾಧರ, 4 ಜನ ಮಕ್ಕಳು ಕಂಡುಕೊಂಡು ಇಡೀ ಮನೆಯ ಸ್ಮಶಾನ ಮಾಡ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೊಟ್ಟಿದ್ದಾರೆ. ನೋಡಿ, ಇಡೀ ಮನೆನ ಬಾಬಾ ಸಾಹೇಬ್ರಿಗೆ ಹಣದ ಮುಗ್ಗಟ್ಟು ರೀ, ಹಣದ ಮುಗ್ಗಟ್ಟು, ಕಾಯಿಲೆ, ಕೊನೆಯಲ್ಲಿ ಎದ್ದೇಳಕ್ ಆಗ್ತಾ ಇಲ್ಲ, ವಾಶ್ರೂಮ್ಗೆ ಹೋಗಕ್ಕಾಗಲ್ಲ, ಬಾತ್ರೂಮ್ಗೆ ಹೋಗಕ್ಕಾಗಲ್ಲ. ಒಂದ್ ಲೋಟ ನೀರ್ ತಕೊಂಡು ಹಿಂಗ್ ಕೈಯಲ್ಲಿ ಕುಡಿದು ಲೋಟ ವಾಪಸ್ ಇಡಕ್ಕಾಗದೇ ಇರುವಷ್ಟು ಇಡೀ ಬಾಡಿ ಕುಗ್ಗೋಗುತ್ತೆ. ನಾನು ಅನ್ಕೊಂಡಿದ್ದನ್ನ ನನ್ನ ಜೀವಿತ ಅವಧಿ ಒಳಗಡೆ ನಾನು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಸಾಧ್ಯ ಆಗ್ತಾ ಇಲ್ಲೋ ಮಾರಾಯ, ನನ್ನ ಕೈಲಿ ಆಗ್ತಾ ಇಲ್ಲ. ನನ್ನ ತಲೆ ಫಸ್ಟ್ ಕ್ಲಾಸ್ ಅಲ್ಲಿ ಇದೆ, ಬಾಡಿ 4th ಕ್ಲಾಸ್ ಅಲ್ಲಿ ಇದೆ. ಫಸ್ಟ್ ಕ್ಲಾಸ್ ಅಲ್ಲಿರೋ ತಲೆಗೆ 4th ಕ್ಲಾಸ್ ಅಲ್ಲಿರೋ ಬಾಡಿ ಸ್ಪಂದಿಸ್ತಾ ಇಲ್ಲ. ಮೈ ತುಂಬಾ ಕಾಯಿಲೆ ಇದೆ, ನಾನು ಸತ್ತೋಗ್ತೀನಿ ಅಂತ ಅನ್ನಿಸ್ತಾ ಇದೆ. ಆದ್ರೆ ನನ್ ಜನ ಇದಾರಲ್ಲ, ನನ್ ಜನ ಇವತ್ತಿಗೂ ಕೂಡ ಆಕಳಕ್ ಬಟ್ಟೆ ಇಲ್ದೆ, ತಿನ್ನೋಕ್ ಅನ್ನ ಇಲ್ದೆ ನಿರ್ಗತಿಕವಾಗಿ ಬದುಕ್ತಾ ಇದಾರಲ್ಲೋ ಮಾರಾಯ. ಅವರ ಕಣ್ಣೀರಿನ ಹನಿಗಳು ಮುಂದೆಗಡೆ ಇರ್ತಕ್ಕಂಥ ಹಾಳೆಗಳು ನೆನಿತಾ ಹೋಗ್ತವೆ. ಕೊನೆಗೆ ಹೇಳ್ತಾರೆ, ನನ್ ಜನ ನೆಕ್ಸ್ಟ್ ಎದ್ದೇಳ್ತಾರ್ರಿ, ಹೇಳ್ತಾರೆ ಬಾಬಾ ಸಾಹೇಬ್ರು ಸತ್ತದಾಗ ಅವ್ರ ಜೋಬಕ್ ಕೈ ಹಾಕ್ದಾಗ ಬರೀ 300 ರೂಪಾಯಿ ಇದ್ದು. ಕೊನೆಗೆ ಬಾಬಾ ಸಾಹೇಬ್ರು 1956 ಡಿಸೆಂಬರ್ 6ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಹೊರಡ್ತಾರೆ. ಹೊರಡುವ ಮುನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಗೆಳೆಯರೇ, ಈ ಸಂವಿಧಾನ ಬಹಳ ಅಪಾಯದಲ್ಲಿದೆ. ನಾನು ಹೇಳ್ತಾ ಇದ್ದೀನಿ, ಆಲ್ರೆಡಿ ಶುರುವಾಗಿದೆ. ನಮ್ಮನ್ನು ಇಷ್ಟಪಡುವ ಸಂವಿಧಾನವನ್ನ ನಾವು ಬರ್ಕೋತೀವಿ ಅಂತ ಜನ ಶುರು ಮಾಡಿದ್ದಾರೆ. ಹಂಗಾದ್ರೆ ಯಾರು ಇಷ್ಟಪಡುವ ಸಂವಿಧಾನ? ಯಾರನ್ನ ಇಷ್ಟಪಡುತ್ತೆ ಈ ಸಂವಿಧಾನ? ಯಾರು ರಿಸರ್ವೇಶನ್ ಇಲ್ಲ ಹೇಳಿ. ಭಾರತದ ಸಮಸ್ತ 140 ಕೋಟಿ ಜನನು ಕೂಡ ಸಂವಿಧಾನದ ರಿಸರ್ವೇಶನ್ ನ ಮಕ್ಕಳೇ. ಇಂಥವ್ರಿಗಿಲ್ಲ ಅಂತ ಹೇಳಿ. ನಿಮ್ಗೆ ಸಂವಿಧಾನ ಅರ್ಥ ಆಗ್ಬೇಕು ಅಂತ ಅಂದ್ರೆ ಸುಮ್ನೆ ಅರ್ಥ ಆಗಲ್ಲ. ಇದು ಮಗ್ಗಿ ಪುಸ್ತಕ ಅಲ್ಲ, ಸಿದ್ದಪ್ಪಾಜಿ ಮಂಟೆಸ್ವಾಮಿ ಕತೆ ಅಲ್ಲ. ಈ ಸಂವಿಧಾನ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಇಲ್ಲಿನ ಜನರ ನೋವು ಅರ್ಥ ಆಗ್ಬೇಕು. ಯಾಕೆ ಅವ್ರನ್ನ SC ಅಂತಾರೆ? ಯಾಕೆ ಅವ್ರನ್ನ ದೇವಸ್ಥಾನಕ್ಕೆ ಬಿಟ್ಕೊಳ್ಳಲ್ಲ? ಯಾಕೆ ಅವ್ರನ್ನ ಅಸ್ಪೃಶ್ಯರು ಅಂತ ಕರೀತಾರೆ ಅಂತ ನಿಮ್ ಕಿವಿಲಿ ಅನ್ಸಿದ್ರೆ ಸಂವಿಧಾನ ಅರ್ಥ ಆಗುತ್ತೆ. ಸಂವಿಧಾನ, ನಾನು ಹೇಳ್ತೀನಲ್ಲ ಯಾವಾಗ್ಲೂ, 140 ಕೋಟಿ ಜನದಲ್ಲಿ ಯಾರಾದ್ರೂ ಎದ್ದು ನಿಂತ್ಕೊಂಡು, ಸರ್ ಈ ಕಾನ್ಸ್ಟಿಟ್ಯೂಷನ್ ಇಂದ ನನಗೆ ಅನ್ಯಾಯ ಆಗಿದೆ ಅನ್ನೋ ಕೈ ಎತ್ರಿ. ಅಕಸ್ಮಾತ್ ಯಾರು ಕೈ ಎತ್ತಿದ್ದಾರೆ ಅಂತ ಅಂದ್ರೆ, ಒಂದು ಸಂವಿಧಾನ ಓದ್ಲಿಲ್ಲ, 2ನೇದು ಸಂವಿಧಾನ ಬರ್ದಿರೋರ್ ಮೇಲೆ ಸಿಟ್ಟು, ಅವ್ರು ನಮ್ ಜಾತಿಯವರಲ್ಲ ಅಂತ. ನೋಡಿ, ಭಾರತದ ಸಂವಿಧಾನ ಅಂತ ಅಂದ್ರೆ ಕೇವಲ ಮೀಸಲಾತಿಯ ಪುಸ್ತಕ ಅಲ್ಲ, ಭಾರತದ ಒಟ್ಟು ಜನ ಸಮುದಾಯಗಳ ಬದುಕಿನ ಆಲೋಚನೆಗಳನ್ನ ವಿಸ್ತರಿಸಬಹುದಾದಂತ ಒಂದು ಗ್ರೇಟ್ ವ್ಯಕ್ತಿತ್ವ ಈ ಸಂವಿಧಾನ. ಗೆಳೆಯರೇ, ಈ